ಇನ್ನು ಮುಂಬೈನಲ್ಲೂ ನೀವು ಕಂಪ್ಯಾರಿಸನ್ ಮಾಡಿ, ಬರೀ ಇಷ್ಟೇ 12 to 18, ಮುಂಬೈಯಲ್ಲಿ 30 ರೂಪಾಯಿ, ಬೆಂಗಳೂರಿನಲ್ಲಿ 10 to 15 60 ರೂಪೀಸ್, ಡಬಲ್ ಇದೆ. ಮುಂಬೈಯಲ್ಲಿ 24 ಕಿಲೋಮೀಟರಿಂದ 30 ಕಿಲೋಮೀಟರ್ ಹೋಗೋದಕ್ಕೆ 50 ರೂಪಾಯಿ ಇದೆ. ಬೆಂಗಳೂರಿನಲ್ಲಿ 20 ರಿಂದ 25 ಕಿಲೋಮೀಟರ್ ಹೋಗೋಕ್ಕೆ 80 ರೂಪಾಯಿ ಇದೆ. ಮುಂಬೈನಲ್ಲಿ 36 ಕಿಲೋಮೀಟರ್ ಇಂದ 42 ಕಿಲೋಮೀಟರ್ ಹೋಗೋಕ್ಕೆ 70 ರೂಪೀಸ್ ಇದೆ. ಬೆಂಗಳೂರಿನಲ್ಲಿ 25 ರಿಂದ 30 ಕಿಲೋಮೀಟರ್ ಹೋಗೋಕ್ಕೆ ಅಥವಾ 30 ಕಿಲೋಮೀಟರ್ ಇಂದ ಮೇಲ್ ಹೋಗೋಕ್ಕೆ 90 ರೂಪಾಯಿ ಇದೆ. 90 ರೂಪೀಸ್ ವರ್ಸಸ್ 70 ರೂಪೀಸ್ ಮುಂಬೈನಲ್ಲಿ. ನಾಗ್ಪುರ್ ಅಷ್ಟೇ, ನೀವು 9 to 12 ಕಿಲೋಮೀಟರ್ಸ್ ನಾಗ್ಪುರ್ನಲ್ಲಿ 30 ರೂಪೀಸು, ಬೆಂಗಳೂರಿನಲ್ಲಿ 8 to 10 ಕಿಲೋಮೀಟರ್ಸ್ 50 ರೂಪೀಸು, 20 ರೂಪಾಯಿ ಜಾಸ್ತಿ. 12 ರಿಂದ 15 ಕಿಲೋಮೀಟರ್ಗೆ ಹೋಗೋಕ್ಕೆ ನಾಗ್ಪುರ್ನಲ್ಲಿ 4 ರೂಪಾಯಿ ಜಾಸ್ತಿ ಆಗುತ್ತೆ, 30 ಇದೆ 34 ರೂಪಾಯಿ ಆಗುತ್ತೆ. ಬೆಂಗಳೂರಿನಲ್ಲಿ ಅದೇ ನಿಮಗೆ 60 ರೂಪೀಸು 70 ರೂಪೀಸ್. ಸೊ ದೇಶದ ಇಡೀ ಬೇರೆ ಎಲ್ಲ ಕಡೆ, ನಾಗ್ಪುರ್ನಲ್ಲಿ, ಡೆಲ್ಲಿಯಲ್ಲಿ, ಮುಂಬೈನಲ್ಲಿ, ಚೆನ್ನೈಯಲ್ಲಿ ಎಲ್ಲ ಕಡೆ ಮೆಟ್ರೋ ಅಷ್ಟೇ ಡಿಸ್ಟೆನ್ಸಿಗೆ ನಿಮ್ಗಿಂತ ಆಲ್ಮೋಸ್ಟ್ 25%, 30%, ಕೆಲವು ಕಡೆ 50% ಕಡಿಮೆಗೆ ಓಡಿಸ್ತಾರೆ ಅಂತಂದ್ರೆ ನಿಮ್ಗೆ ಯಾಕೆ ನಡ್ಸಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಅವ್ರಿಗಿದೆ. ಅವರೇನೋ ಬೇರೆ ಯಾವುದೋ ಮೆಟ್ರೋ ನಡೆಸ್ತಾ ಇಲ್ಲ, ಅವ್ರಿಗೂ ಎಲೆಕ್ಟ್ರಿಸಿಟಿ ಇಲ್ಲಿಂದನೇ ಬರ್ತಾ ಇದೆ, ಅವರು ಅಲ್ಲಿ ಸಂಬಳ ಕೊಡಬೇಕಾಗಿದೆ, ಅವ್ರಿಗೂ ಮೇಂಟೆನೆನ್ಸ್ ಕಾಸ್ಟ್ ಇದೆ. ಅವ್ರು ಹೆಂಗೆ 30 ರೂಪಾಯಿ ಕೊಡ್ತಾ ಇದ್ದಾರೆ, ನಿಮಗೆ ಯಾಕೆ 60 ರೂಪಾಯಿ? ಬೆಂಗಳೂರಿನವ್ರ ಮೇಲೆ ಯಾಕೆ ಹೊರೆ ಹಾಕ್ತಾ ಇದ್ದೀರಿ? ಇದೇ ಕ್ವಾಲಿಟಿ ಮೆಟ್ರೋ, ಇಷ್ಟೇ ಫ್ರೀಕ್ವೆನ್ಸಿ, ಇಷ್ಟೇ ಸರ್ವಿಸಸ್ಸನ್ನು, ಇಷ್ಟೇ ಡಿಸ್ಟೆನ್ಸನ್ನು ಅವ್ರು 60 ರೂಪಾಯಿಗೆ ಮಾಡ್ತಾರೆ ಅಂತಂದರೆ ನೀವು ಯಾಕೆ ಅಲ್ಲಿಗೆ 90 ರೂಪಾಯಿ ತಗೋತಾ ಇದ್ದೀರಿ? ಅವ್ರು 30 ರೂಪಾಯಿಗೆ ಮಾಡೋ ಜಾಗದಲ್ಲಿ ನೀವು ಯಾಕೆ 70 ರೂಪಾಯಿ ತಗೋತಾ ಇದ್ದೀರಿ? ಈ ಪ್ರಶ್ನೆ ಹಿಂದೆನೂ ಕೇಳಿದೆ, ಇವತ್ತೂ ಕೇಳ್ತಾ ಇದೆ. ಇನ್ನು ಪ್ರತಿ ಸತಿ ಈ ವಿಷಯ ಬಂದಾಗ ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ಈ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಅಂತ, ಕೇಂದ್ರ ಸರ್ಕಾರಕ್ಕೆ ಕೇಳಿ ಅಂತ. ನಾ ಪ್ರಶ್ನೆ ಕೇಳ್ತಾ ಇರೋದು, ಡೆಲ್ಲಿ, ಮುಂಬೈ, ನಾಗ್ಪುರ್ ಈ ಎಲ್ಲ ಕಂಪ್ಯಾರಿಸನ್ ಅಲ್ಲಿ ನಾವು ಜಾಸ್ತಿ ಇದ್ದೀವಿ. ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದಾಗಿದ್ದಿದ್ರೆ ಈ ಎಲ್ಲ ರಾಜ್ಯಗಳಲ್ಲೂ, ಈ ಎಲ್ಲ ಪ್ರದೇಶ, ಈ ಎಲ್ಲ ರಾಜಧಾನಿಗಳಲ್ಲೂ ಕೂಡ ಜಾಸ್ತಿ ಆಗಬೇಕಾಗಿತ್ತು. ಮೆಟ್ರೋ ಇರೋ ಕಡೆ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಜಾಸ್ತಿ ಆಗಬೇಕಾಗಿತ್ತು. ಅಲ್ಲೆಲ್ಲ ಕಡೆ ಮಹಾರಾಷ್ಟ್ರದಲ್ಲಿ ನಮಗಿಂತ ಕಡಿಮೆ ಇದೆ, ನಾಗ್ಪುರದಲ್ಲಿ ಕಡಿಮೆ ಇದೆ, ಮುಂಬೈಯಲ್ಲಿ ಕಡಿಮೆ ಇದೆ, ಡೆಲ್ಲಿಲಿ ಕಡಿಮೆ ಇದೆ. ಬೆಂಗಳೂರು ಮಾತ್ರ ಜಾಸ್ತಿ ಆಗತ್ತೆ ಅಂತಂದ್ರೆ ಕಾರಣ ಏನು? ಚೆನ್ನೈಯು ನಮಗಿಂತ ಕಡಿಮೆ ಇದೆ. ಚೆನ್ನೈಯಲ್ಲೂ ಕೂಡ 12 ಕಿಲೋಮೀಟರ್ಸ್ ಇಂದ 21 ಕಿಲೋಮೀಟರ್ಸ್ ಅಂದ್ರೆ ಕೇವಲ 40 ರೂಪಾಯಿ ಇದೆ, ನಮ್ದಿಲ್ಲಿ 70 ರೂಪಾಯಿ ಇದೆ. ಕೇಂದ್ರ ಸರ್ಕಾರ ಇದನ್ನ ಮಾಡೋದಾಗಿದ್ದಿದ್ರೆ ಎಲ್ಲ ಕಡೆನೂ ಯೂನಿಫಾರ್ಮ್ ಆಗಿ ಜಾಸ್ತಿ ಆಗ್ಬೇಕಿರ್ತಿತ್ತು. ಏನ್ ಕೇಂದ್ರ ಸರ್ಕಾರದವ್ರು ಇಲ್ಲಪ್ಪ, ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ, ಅವ್ರಿಗೆ ಕೆಟ್ಟ ಹೆಸರು ಬರಲಿ ಅಂತ ಬೆಂಗಳೂರಿನಲ್ಲಿ ಮಾತ್ರ ಜಾಸ್ತಿ ಮಾಡಿದ್ರ? ಹಂಗಿದ್ರೆ ತಮಿಳುನಾಡಿನಲ್ಲೂ DMK ಸರ್ಕಾರ ಕೆಟ್ಟ ಹೆಸರು ಬರಲಿ ಅಂತ ಅಲ್ಲೂ ಜಾಸ್ತಿ ಮಾಡಿರೋರು. ಚೆನ್ನೈ ಮೆಟ್ರೋದಲ್ಲಿ ನಮ್ಗಿಂತ ಕಡಿಮೆ ದರ ಇದೆ, ಅಲ್ಲೂ ಬೇರೆ ಯಾವುದೋ ಪಾರ್ಟಿ ಅಧಿಕಾರದಲ್ಲಿದೆ, ಅಲ್ಲಿ ಯಾಕೆ ಕಡಿಮೆ ಇದೆ? ಮುಂಬೈ, ನಾಗ್ಪುರ್, ಡೆಲ್ಲಿ ಯಾಕೆ ನಮಗಿಂತ ಕಡಿಮೆ ಇದೆ? ಈ ಯಾವುದೇ ಪ್ರಶ್ನೆಗಳಿಗೆ ರಾಜ್ಯ ಸರ್ಕಾರದಿಂದಾಗಲಿ BMRCಯಲ್ಲಾಗಲಿ ಸಮರ್ಪಕ ಉತ್ತರ ಸಿಕ್ಕಿಲ್ಲ. ಮೆಟ್ರೋ ದರವನ್ನು ಕಡಿಮೆ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಈಗಾಗಲೇ ನಾವು ನವೆಂಬರಲ್ಲಿ ಇದ್ದೀವಿ, ಇನ್ನು ಡಿಸೆಂಬರ್, ಜನವರಿ ಇನ್ನು 2 ತಿಂಗಳು ಬಿಟ್ಟರೆ ಇನ್ನು 5% ಜಾಸ್ತಿ ಮಾಡೋಕ್ಕೆ ರೆಡಿಯಾಗಿದ್ದಾರೆ, ಇನ್ನು 5% ಜಾಸ್ತಿ ಆಗುತ್ತೆ. ಸಾಮಾನ್ಯ ಜನ ಹೆಂಗೆ ಓಡಾಡಬೇಕು? ಮೆಟ್ರೋಲಿ ಓಡಾಡುವಂಥದ್ದು ಪನಿಷ್ಮೆಂಟ್ ಆಯಿತು ಅಂತಂದರೆ, ಆರ್ಥಿಕ ಹೊರೆ ಆಯಿತು ಅಂತಂದರೆ ಜನ ತಿರ್ಗಾ 2 ವೀಲರಲ್ಲಿ ಹೋಗ್ತಾರೆ, ಟ್ರಾಫಿಕ್ ತಿರ್ಗಾ ಜಾಮ್ ಆಗುತ್ತೆ. ಇದು ಯಾವಾಗ ಇದಕ್ಕೆ ಪರಿಹಾರ? ಇದನ್ನು ಭಾಳ ವಿಸ್ತೃತವಾಗಿ ನಾವು ಈ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ನಾವು ಅವರಿಗೆ ಇನ್ನೂ ಒಂದು ಸಲಹೆ ಕೊಟ್ಟಿದೆ. ಬೇಸ್ ಇಯರ್ನ ನೀವೇನು 2016-17 ತಗೊಂಡ್ರಿ, ಅದ್ರ ಬದಲು 2017-18 ಅನ್ನೋದನ್ನು ನೀವು ಪ್ರೀವಿಯಸ್ ಇಯರ್ ಅನ್ನೋದನ್ನು ಕಮ್ಯೂಟರ್ಸಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ನೀವು ಇಂಟರ್ಪ್ರಿಟೇಷನ್ ಮಾಡಿ ಬೇಸ್ ಇಯರ್ನ ಚೇಂಜ್ ಮಾಡಿದ್ದಿದ್ರೆ ಫೇರ್ ಫಿಕ್ಸೇಷನ್ ರಿಪೋರ್ಟ್ನಲ್ಲಿ ಮತ್ತು ಇವತ್ತಿನ ದರಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿರ್ತಿತ್ತು.
50 ರೂಪಾಯಿ ಇರುವಂಥ ಕಡೆ 40 ರೂಪಾಯಿ ಬಂದಿರ್ತಿತ್ತು, 60 ರೂಪಾಯಿ ಇರೋ ಕಡೆ 50 ರೂಪಾಯಿ ಆಗಿರ್ತಿತ್ತು, 90 ರೂಪಾಯಿ ಇರೋ ಕಡೆ 75 ರೂಪಾಯಿ ಆಗಿರ್ತಿತ್ತು ಅನ್ನುವಂಥದ್ದು ನಾವು ಮಾಡಿರುವಂಥ ಕ್ಯಾಲ್ಕ್ಯುಲೇಷನ್ ಆಧಾರದ ಮೇಲೆ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಅದನ್ನು ಚರ್ಚೆ ಮಾಡಿ ಪರಿಷ್ಕರಣೆ ಮಾಡಲಿಕ್ಕೆ ಆಗತ್ತಾ ಏನು ಅನ್ನೋದನ್ನು ನಾವು ಚರ್ಚೆ ಮಾಡಿ ನಾವು ವಾಪಸ್ ಹೇಳ್ತೀವಿ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಯಾವಾಗ ಜನ ಫೇರ್ ಫಿಕ್ಸೇಷನ್ ಜಾಸ್ತಿ ಆದಮೇಲೆ ಭುಗಿಲೆದ್ದು ಆಕ್ರೋಶ ವ್ಯಕ್ತಪಡಿಸಿದ್ರು, ಆಗ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ BMRCL ಅವರು ಒಂದಿಷ್ಟು ಸ್ಲ್ಯಾಬ್ಗಳನ್ನು ಕಡಿಮೆ ಮಾಡಿದ್ರು. ಈಗಲೂ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟರೆ, ಉಪಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟರೆ ಫೇರ್ ಫಿಕ್ಸೇಷನನ್ನು ಕಡಿಮೆ ಮಾಡೋದಕ್ಕೆ BMRCL ಸಾಧ್ಯ ಇದೆ ಅನ್ನುವಂಥದ್ದು ನಮ್ಮ ವಾದ ಇದೆ. ಈಗಲೂ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಈ ದಿಕ್ಕಿನಲ್ಲಿ BMRCLಗೆ ಸೂಚನೆ ಕೊಡಬೇಕು ಅನ್ನುವಂಥದ್ದು ನಾನು ಮತ್ತೆ ಅವರಿಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇಲ್ಲ, ಪತ್ರ ಕೊಟ್ಟಿದೆ, ಅವರು ಆದಷ್ಟು ಬೇಗ ಕೊಡಿ ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಅದನ್ನೆಲ್ಲದನ್ನು ಇದನ್ನು ಮಾಡಿ ಅಂತ ಭಾಳ ಆಲ್ಮೋಸ್ಟ್ 1 ಗಂಟೆ ಅವ್ರ ಹತ್ರ ಚರ್ಚೆ ನಡೆದಿದೆ. ಆದಷ್ಟು ಬೇಗ ಅವ್ರು ಕೊಡ್ತಾರೆ ಅನ್ನುವಂಥದ್ದಿದೆ. ಅವ್ರು ಪತ್ರ ಕೊಟ್ಟಾದ ಮೇಲೆ ಅದರಲ್ಲಿ ಅವ್ರು ಹೇಳಿರೋದು ಏನು ಸರಿನಾ ತಪ್ಪ ಅನ್ನೋದನ್ನ ನೋಡಿ ಮುಂದಿನ ಕ್ರಮ ಏನು ಮಾಡಬೇಕು ಅನ್ನೋದ್ರ ಕಡೆ ಚರ್ಚೆ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.